ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನವನಗರದ ಜಿಲ್ಲಾಡಳಿತದ ಭವನದ ಎದುರು ಇಂದು ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ ಹಿರಿಯ ನಾಗರಿಕರು ಧರಣಿ ಸತ್ಯಾಗ್ರಹ ನಡೆಸಿದರು. ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಡೆದ ಈ ಧರಣಿಯಲ್ಲಿ ಹಿರಿಯರು ತಮ್ಮ ಶೋಷಣೆ, ನಿರ್ಲಕ್ಷ್ಯ ಹಾಗೂ ಅವಗಣನೆಯ ವಿರುದ್ಧ ಗಂಭೀರ ಶಬ್ದದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯ ಬೇಕು, ಗೌರವ ಬೇಕು, ಹಿರಿಯರು ರಾಷ್ಟ್ರದ ಆಸ್ತಿ, ವೃದ್ಧಾಪ್ಯವನ್ನ ಮೆರೆಯಬೇಕು ಎನ್ನುವ ಘೋಷಣೆಗಳು ನವನಗರದ ವಾತಾವರಣವನ್ನ ಶಬ್ದಮಯ ಮಾಡಿದ್ದವು. ಹಿರಿಯ ನಾಗರಿಕರಿಗೆ ಮಾಸಿಕ 10,000 ನಿಗದಿತ ಭತ್ಯೆ, ಉಚಿತ ಆರೋಗ್ಯ ಸೌಲಭ್ಯ, ಸಾರಿಗೆ ಪಾಸ್ ಹಾಗೂ ವಿಶೇಷ ವಸತಿ ಯೋಜನೆಗಳನ್ನು ಒದಗಿಸಬೇಕು ಎಂಬಂತಹ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿದರು. ಪ್ರತಿನಿಧಿ ಸಮಿತಿಯ ಮುಖಾಂತರ ಈ ಬೇಡಿಕೆಗಳ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಲಾಯಿತು. ಹಿರಿಯ ನಾಗರಿಕರನ್ನ ಬಾಲ್ಯದ ಕಿಚ್ಚಿನಿಂದ ಬೆಳೆದ ತೇಜಸ್ಸಿನ ದೀಪ ಎಂದು ವರ್ಣಿಸಿದ ಪ್ರತಿಭಟನಾಕಾರರು, ನಮ್ಮ ಅನುಭವ, ಶ್ರಮ, ತ್ಯಾಗದ ಬಾಳಿಗೆ ಮೌಲ್ಯ ನೀಡುವ ಕಾಲ ಬಂದಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದರು. ವರದಿಗಾರರು ರಿಜ್ವಾನ್ ಹವಲ್ದಾರ್, ವಿವಾ ನ್ಯೂಸ್ ಕನ್ನಡ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ vnews.co.in. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಆಗತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯಿಂದ ನಾವೆಲ್ಲ ಹಿರಿಯ ನಾಗರಿಕರು ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡುವ ನಿಮಿತ್ತ ಸೇರಿದ್ದೇವೆ. ಕೇವಲ ಸರ್ಕಾರ ಅಷ್ಟಲ್ಲ, ಸರ್ಕಾರ ಸಿಬ್ಬಂದಿಗಳು ಕೂಡ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಮಾಡಿ ಎಸಗುತ್ತದೆ. ಕೇವಲ ಕುಟುಂಬ ಅಥವಾ ಅಕ್ಕಪಕ್ಕ ವಯಸ್ಸು ಆಗ್ತದೆ, ನಮಗೆ ಗೌರವ ಇಲ್ಲದೆ ಆಗಿದೆ. ಆಮೇಲೆ ಯಾವುದೇ ಕೆಲಸಕ್ಕೆ ಹೋದಾಗ ಸರಿಯಾದಂತಹ ಸ್ಪಂದನೆ ಇಲ್ಲದೇ ಇರುವ ಪ್ರಯತ್ನ ನಾವದನ್ನು ಖಂಡಿಸಿ ನಾವು ಇಂದು ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಕೆಲವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಬಾಗಲಕೋಟೆ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆಗೆ ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಮಾಡಬೇಕು. ಆರ್ಥಿಕವಾಗಿ ದುರ್ಬಲವಾದ ಎಲ್ಲ ಹಿರಿಯ ನಾಗರಿಕರಿಗೆ ವೇದಿಕೆಗೆ, ಬಾಗಲಕೋಟೆ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆಗೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಾಗಲಕೋಟೆ ಹಿರಿಯ ನಾಗರಿಕರ ಸಮಿತಿಯ ಹೋರಾಟಕ್ಕೆ, ಬಾಗಲಕೋಟೆ ಹಿರಿಯ ನಾಗರಿಕರ ಹೋರಾಟ ಸಮಿತಿಗೆ, ಅವರ ಬೇಡಿಕೆಗಳಿಗೆ ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಹಾಗೂ ಅರ್ಥಕ್ರಾಂತಿ ಟ್ರಸ್ಟ್ ಇದಕ್ಕೆ ಜಯವಾಗಲಿ.